ಅನಿತಾ ಕೇಳಿಸ್ತಾ ಇದೆಯಮ್ಮ? ನಿಶ್ಚಿತ ಸರ್ ಕೇಳಿಸ್ತಾ ಇದೆಯಾ? ಹೇಳಿ. ನಿವೇದಿತಾ ಸ್ಟಾರ್ಟ್ ಮಾಡ್ಲಾ? ಸರ್ ಹೇಳಿ ಸರ್. ಸ್ಟಾರ್ಟ್ ಮಾಡದಾ? ಸ್ಕ್ರೀನ್ ಎಲ್ಲರೂ ಓಕೆ. ಸ್ಟಾರ್ಟ್ ಮಾಡ್ಲಾ? ಓಕೆ. ಇಲ್ಲಿ ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಕ್ವಾರ್ಟಲ್ ಡೆವಿಯೇಷನ್ ಡಿಸ್ಕ್ರೀಟ್ ಸೀರೀಸ್ ಪ್ರಾಬ್ಲಮ್ ನಾನು ಮಾಡ್ತೀನಿ ಇವತ್ತು. ಓಕೆನಾ? ನೆನ್ನೆ ಇಂಡಿವಿಜುವಲ್ ಸೀರೀಸ್ ಮಾಡಿದೆ. ಇವತ್ತು ಕ್ವಾರ್ಟಲ್ ಡೆವಿಯೇಷನ್ ಅಲ್ಲಿ ಡಿಸ್ಕ್ರೀಟ್ ಸೀರೀಸ್ ಪ್ರಾಬ್ಲಮ್ ನಾನು ಮಾಡ್ತಾ ಇದ್ದೀನಿ. ಓಕೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಂಗೆ discrete problem is going to have two columns. Is it audible to everyone? Is it visible? Is everybody seeing x value? X value ಕಾಣಿಸ್ತಾ ಇದೆಯಾ? ನೋಡಿ ಇಲ್ಲಿ x values ಕೊಟ್ಟಿದ್ದಾನೆ 58, 59, 60, 61, 62, 63, 64, 65, 66 up to 66. Next we have second column F 15, 20, 32, 35, 33, 20, 10 and 8. Problem ella nodidra? Yes sir. Okay. Here we have solution. As usual x na hange barkondidini ಮತ್ತು f na hange barkondidini. Okay na? ಎಲ್ಲರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಓಕೆ. Q1 ಬಂದ್ಬಿಟ್ಟು ಫಾರ್ಮುಲಾ ಏನು? Q1 ಗೆ ಫಾರ್ಮುಲಾ n+1 divided by 4th item. ಓಕೆ. ಸೊ now I am going to substitute. n ಅಂದ್ರೆ ಎಷ್ಟು? ಏನ್ ತಗೋಬೇಕು ನಾವು? 195. n f ಟೋಟಲ್ ತಗೋಬೇಕು. 195 ತಗೊಂಡಿದ್ದೀನಿ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಗೆ ಪ್ಲಸ್, 1 ಗೆ 1. ಓಕೆನಾ? ಡಿವೈಡೆಡ್ ಬೈ 4 ಗೆ 4, 4th item. So 195 plus 1 ಬಂದ್ಬಿಟ್ಟು 196 divided by 4th item ಹಂಗೆ ಬರ್ಕೋತೀವಿ. ಸೊ ಎಲ್ಲರೂ ಕ್ಯಾಲ್ಕುಲೇಟರ್ ತಗೊಳ್ಳಿ. 196 ಆಮೇಲೆ ಪ್ರತಿ ಸರಿ ನಾನು ಕ್ಲಾಸ್ ಮಾಡ್ಬೇಕಾದ್ರೆ ಕ್ಯಾಲ್ಕುಲೇಟರ್ ನಿಮ್ ಕೈಯಲ್ಲಿ ಇರಬೇಕು. ಎವ್ರಿ ಒನ್ ಮಸ್ಟ್ ಹ್ಯಾವ್ ಅ ಕ್ಯಾಲ್ಕುಲೇಟರ್ ವಿತ್ ಯು ವೆನ್ ಐ ಆಮ್ ಡೂಯಿಂಗ್ ದ ಲೆಸನ್. ಓಕೆ. ಓಕೆ. ಇವಾಗ 49th ಐಟಮ್ ಅಂತ ಇದೆ. ಇವಾಗ CF ಅಲ್ಲಿ 49th ಯಾವ್ದು ಬಂದಿದೆ? ಇಲ್ಲಿ ಹೈಲೈಟ್ ಮಾಡಿದೀನಿ ಬ್ಲೂ ಕಲರ್ ಅಲ್ಲಿ. ಕಾಣಿಸ್ತಾ ಇದೆ ಅಲ್ವಾ? 67 ಸರ್. 67 ಒಳಗೆ ಇರುತ್ತೆ. ಅದರಲ್ಲಿ ಇರುತ್ತೆ. ಅದು ಕೊರೆಸ್ಪಾಂಡಿಂಗ್ x ವ್ಯಾಲ್ಯೂ ತಗೋಬೇಕು. ಇಟ್ ಇಸ್ ಗೋಯಿಂಗ್ ಟು ಬಿ Q1 ಕ್ವಾರ್ಟೈಲ್ 1. ಸೊ 60 ಇಲ್ಲಿ ಹೈಲೈಟ್ ಮಾಡಿದೀನಿ ಬ್ಲೂ ಕಲರ್ ಅಲ್ಲಿ. ಓಕೆನಾ? ಸೊ 60 ಬರುತ್ತೆ ಆನ್ಸರ್. ಅಗೇನ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ Q3. ಆಕ್ಚುಲಿ ವೆನ್ ಯು ಲುಕ್ ಅಟ್ ದ ಕ್ವೆಶ್ಚನ್, ನಾವು ಕ್ವೆಶ್ಚನ್ ನೋಡಿದಾಗ ಎರಡು ಫೈಂಡ್ ಔಟ್ ಮಾಡ್ಬೇಕು. ಹೈಲೈಟ್ ಮಾಡಿದೀನಿ ಬೋಲ್ಡ್ ಅಲ್ಲಿ. ಕ್ವಾರ್ಟಲ್ ಡೆವಿಯೇಷನ್ ಮತ್ತೆ ಕೋಎಫಿಷಿಯಂಟ್ ಆಫ್ ಕ್ವಾರ್ಟಲ್ ಡೆವಿಯೇಷನ್. ಕ್ವಾರ್ಟಲ್ ಡೆವಿಯೇಷನ್ ಮತ್ತೆ ಕೋಎಫಿಷಿಯಂಟ್ ಆಫ್ ಕ್ವಾರ್ಟಲ್ ಡೆವಿಯೇಷನ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು ಫಸ್ಟ್ Q1, Q3 ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆನಾ? ಓಕೆ. ನೆಕ್ಸ್ಟ್ Q3 ಗೆ ಫಾರ್ಮುಲಾ ಏನು? 3 into n+1 divided by 3 into n+1 divided by 4. Okay. Here 3 into n ಅಂದ್ರೆ ಎಷ್ಟು? n ಅಂದ್ರೆ ಎಷ್ಟು? 195. 195. ವೆರಿ ಗುಡ್. ಎಲ್ಲರಿಗೂ ಕೇಳಿಸ್ತಾ ಇದೆ ಅಂತ ಅರ್ಥ ಆಯ್ತು. ಸೊ ನಾನು ಸ್ಟಾರ್ಟ್ ಹಂಗೆ ಹೇಳ್ಕೊಂಡು ಹೋಗ್ತೀನಿ. 195 ಪ್ಲಸ್ ಗೆ ಪ್ಲಸ್, 1 ಗೆ 1, ಡಿವೈಡೆಡ್ ಬೈ ಗೆ ಡಿವೈಡೆಡ್ ಬೈ 4 ಗೆ 4. ಓಕೆ. ಅದಾದ್ಮೇಲೆ TH ಐಟಮ್ ಅಂತ ಹಾಕೊಂಡಿದ್ದೀನಿ. ಅಗೇನ್ ಇನ್ ನೆಕ್ಸ್ಟ್ ಸ್ಟೆಪ್ 3 ಗೆ 3 ಹಾಕೋತೀವಿ. 195 ಪ್ಲಸ್ 1 ಅಂದ್ರೆ 196 ಬರುತ್ತೆ. ಅಗೇನ್ ಡಿವೈಡೆಡ್ ಬೈ 4 ಗೆ 4 ಹಾಕೋತೀನಿ. ಸೊ ಇಲ್ಲಿ ಅಗೇನ್ 3 195 divided by 4 ಮಾಡಿದ್ರೆ 49 ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ವ್ಯಾಲ್ಯೂ 3 into 49 ಮಾಡಿದ್ರೆ 147 ಬರುತ್ತೆ. ಸೊ 147th ಐಟಮ್ ವಿ ಶುಡ್ ಲುಕ್. ಈಗ CF ಬಂದ್ರೆ 147 ಎಲ್ಲಿ ಸೇರ್ಕೊಂಡಿದೆ? ಇಲ್ಲಿ ಹೈಲೈಟ್ ಮಾಡಿದೀನಿ. ಕಾಣಿಸ್ತಾ ಇದೆಯಾ ಬ್ಲೂ ಕಲರ್ ಅಲ್ಲಿ? 157 ಅಲ್ಲಿ ಒಳಗಡೆ ಸೇರ್ಕೊಂಡಿದೆ. ದ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ Q, ಸಾರಿ Q1 ಅಂತ ಬರ್ದಿದ್ದೀನಿ. ಓಕೆ. ಕ್ಯಾನ್ ಯು ಕರೆಕ್ಟ್? ಅದು Q3. Yes sir.
ಇಲ್ಲೇನೆ 63. 1 minute, just that is Q3 actually. ಗೊತ್ತಾಗುತ್ತೆ ಅದು Q3 ಮಾಡ್ಕೋತೀರಾ? ಓಕೆ ಸರ್. Q3 ಮಾಡಿದೆ, ಓಕೆನಾ? Okay, now it is Q3. So Q3 ಎಷ್ಟು? 63. Now question ಪ್ರಕಾರ ಯಾವ್ದನ್ನ ಫೈಂಡ್ ಔಟ್ ಮಾಡಬೇಕು? QD ಕಂಡುಹಿಡಿಬೇಕು. ಓಕೆ, ಕ್ವಾರ್ಟಲ್ ಡೆವಿಯೇಷನ್ ನೋಡಿ, ಕ್ವಾರ್ಟಲ್ ಡೆವಿಯೇಷನ್ ಗೆ ಫಾರ್ಮುಲಾ ಬಂದು Q3 minus Q1 divided by 2. Q3 ಅಂದ್ರೆ ಎಷ್ಟಿದೆ? 63. ಮೈನಸ್ ಗೆ ಮೈನಸ್ Q1 ಅಂದ್ರೆ ಎಷ್ಟಿದೆ ಇಲ್ಲಿ? 60 ಇದೆ, divided by 2. So 63 minus 60 divided by 2 ಮಾಡಿದ್ರೆ 1.5 ಬರುತ್ತೆ ಆನ್ಸರ್. Okay, now we dealt with 1. Okay, quartile deviation we dealt. Okay, 60. next coefficient of QD, quartile deviation. Formula ಏನು? Q3 minus Q1 divided by Q3 plus Q1. Q3 ಅಂದ್ರೆ as usual 63, Q minus ಗೆ minus, Q1 ಅಂದ್ರೆ 60 divided by Q3 ಅಂದ್ರೆ 63, again plus ಗೆ plus, Q1 ಅಂದ್ರೆ 60. Okay, so 63 minus 60 ಅಂದ್ರೆ 3 ಬರುತ್ತೆ, divided by 63 plus 60 ಅಂದ್ರೆ 123 ಬರುತ್ತೆ. So coefficient of QD is equal to 3 divided by 123. ಆನ್ಸರ್ ಎಷ್ಟು ಬರುತ್ತೆ? ಎಷ್ಟಿದೆ ಆನ್ಸರ್? 0.024. 0.024. ಸಿಂಪಲ್ ಇದೆಯಾ? ಇದು ನೆಕ್ಸ್ಟ್ ಪ್ರಾಬ್ಲಮ್ ಹೋಗಕ್ಕಿಂತ ಇಷ್ಟರಲ್ಲಿ ಏನಾದ್ರು ಡೌಟ್ ಇದೆಯಾ ನೋಡಿ, ಯಾರಿಗಾದ್ರೂ ಡೌಟ್ ಇದ್ರೆ? ಇಲ್ಲ ಸರ್. ಅರ್ಥ ಆಯ್ತಾ ಇದು? ಎಸ್ ಸರ್. ಏನಾದ್ರು ಫಾಸ್ಟ್ ಆಯ್ತಾ ಹೇಳ್ತಾ ಇರೋದು? ಇಲ್ಲ ಸರ್. ಬೇರೆ ಯಾರಾದ್ರಿಗೂ ಫಾಸ್ಟ್ ಆಯ್ತು ಅನ್ಸುತ್ತಾ ಅಥವಾ ಇದೇ ಪೇಸ್ ಅಲ್ಲಿ ಹೋಗೋದಾ? Yes sir. Okay, shall I start the other problem now? ಎಸ್ ಸರ್. Okay, ಈಗ ಕಂಟಿನ್ಯೂಸ್ ಸೀರೀಸ್ ಬರ್ತೀನಿ. ಏನ್ ಕಾಣಿಸ್ತಾ ಇದೆ ನಿಮ್ಗೆ ಈಗ ಸ್ಕ್ರೀನ್ ಅಲ್ಲಿ? Please somebody confirm what you are seeing. Continuous data, calculate quartile deviation ಕಾಣಿಸ್ತಾ ಇದಲ್ವಾ? and coefficient of quartile Yes, deviation sir. from the following. Yes sir. ಫೈನ್. ಸೊ ಇವಾಗ ಕ್ವೆಶನ್ ಇದು ಕಂಟಿನ್ಯೂಸ್ ಡೇಟಾದಲ್ಲಿ ನಾವು ಪ್ರಾಬ್ಲಮ್ ಮಾಡೋಣ ಇವಾಗ. ಸೊ ನೆನ್ನೆ ಇಂಡಿವಿಜುವಲ್ ಸೀರೀಸ್ ಆಯ್ತು, ಇವಾಗ ತಾನೇ ನಾನು ಡಿಸ್ಕ್ರೀಟ್ ಸೀರೀಸ್ ಪ್ರಾಬ್ಲಮ್ ಮುಗಿಸಿದೆ. ನಾವು ಐ ಆಮ್ ಮೂವಿಂಗ್ ಆನ್ ಟು ದ ಕಂಟಿನ್ಯೂಸ್ ಡೇಟಾ. ಸೊ ಪ್ರಾಬ್ಲಮ್ ಇಸ್ ಗೋಯಿಂಗ್ ಟು ಬಿ ಲೈಕ್ ದಿಸ್: ಕ್ಯಾಲ್ಕುಲೇಟ್ ಕ್ವಾರ್ಟಲ್ ಡೆವಿಯೇಷನ್ ಅಂಡ್ ಕೋಎಫಿಷಿಯಂಟ್ ಆಫ್ ಕ್ವಾರ್ಟಲ್ ಡೆವಿಯೇಷನ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ಸೊ ಎರಡನ್ನು ಫೈಂಡ್ ಔಟ್ ಮಾಡ್ಬೇಕಾದ್ರೆ Q1 Q3 ಎರಡು ಬೇಕು ನಮ್ಗೆ. ಸೊ ಇದು ಕ್ವಶನ್ ಕಾಣಿಸ್ತಾ ಇದೆಯಲ್ಲ, ಇದು ಕ್ವಶನ್ ಇದು, ಓಕೆನಾ? ವೇಜಸ್ ನಂಬರ್ ಆಫ್ ವರ್ಕರ್ಸ್ ಇದೆಯಲ್ಲ, ಇದೇನಾಗುತ್ತೆ? ಇದು ಕ್ವಶನ್. ಇದು ಇಲ್ಲಿ ಸೊಲ್ಯೂಷನ್ ಅಂತ ಬರ್ದಿದ್ದೀನಿ ನೋಡಿ. ವೇಜಸ್ ನ ಹಂಗೆ ಬರ್ಕೋಬೇಕು, ಮತ್ತೆ ನಂಬರ್ ಆಫ್ ವರ್ಕರ್ಸ್ ನ ಹಂಗೆ ಬರ್ಕೋಬೇಕು. ಮೊದಲನೇ ಕಾಲಮ್ ಎಕ್ಸ್ ಆಗುತ್ತೆ, ಎರಡನೇ ಕಾಲಮ್ ಬಂದ್ಬಿಟ್ಟು ಎಫ್ ಆಗುತ್ತೆ. ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದೇನು? ಫಸ್ಟ್ CF ಫೈಂಡ್ ಔಟ್ ಮಾಡ್ಬೇಕು. CF ಹೆಂಗ್ ಫೈಂಡ್ ಔಟ್? ಮೊದಲನೇ ವ್ಯಾಲ್ಯೂ ಹಂಗೆ ಬರ್ಕೋತೀನಿ. ನೆಕ್ಸ್ಟ್ 6 minus 10 16, 16 minus 18 34, 34 minus 30 64, 64 ಸಾರಿ ಮೈನಸ್ ಅಂತ ಹೇಳ್ತಾ ಇದ್ದೀನಿ, ಪ್ಲಸ್ 6 plus 10 16, 16 plus 18 34, 34 plus 60 64, 34 64 plus 15 79, 79 plus 12 91, 91 plus 10 101, 101 plus 6 107, 107 plus 2 109. ಯಾವಾದ್ರೂ ಇದನ್ನ ಕ್ರಾಸ್ ಚೆಕ್ ಮಾಡ್ಕೋಬೇಕು. CF ಟೋಟಲ್ ಮತ್ತೆ F ಟೋಟಲ್ ಸೇಮ್ ಇರಬೇಕು. ಸಾರಿ, CF ಲಾಸ್ಟ್ ವ್ಯಾಲ್ಯೂ ಮತ್ತೆ F ಟೋಟಲ್ ಸೇಮ್ ಇರಬೇಕು. ಈ ರೀತಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ ಇದು? Yes sir. ಓಕೆ, ಸೊ ನೆಕ್ಸ್ಟ್ ಇವಾಗ Q1 ಸ್ಟಾರ್ಟ್ ಮಾಡೋಣ. Q1 ಗೆ ಫಾರ್ಮುಲಾ ಏನಿದೆ? Q1 is equal to L plus N divided by 4 minus M divided by F into C. ಓಕೆನಾ? ಫಸ್ಟ್ ನಾವು N divided by 4 ಮಾಡಬೇಕು. N ಅಂದ್ರೆ F ಟೋಟಲ್. ಎಷ್ಟಿದೆ F ಟೋಟಲ್? ಎಷ್ಟಿದೆ F ಟೋಟಲ್? ಇಲ್ಲಿದೆಯಲ್ಲ, 109 ಇದೆ ಅಲ್ವಾ?
Okay, 109 divided by 4. 109 divided by 4 ಅಂದ್ರೆ 27. 109 sir. ಇವಾಗ ಆನ್ಸರ್ ಎಷ್ಟು ಬರುತ್ತೆ? 27.25. CF ಅಲ್ಲಿ 27.25 ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಹೌದಾ? 34 ಅಲ್ಲಿ ಇದೆ. ಅದ್ರ ಕರೆಸ್ಪಾಂಡೆಂಟ್ ನಾವ್ ಯಾವ್ದನ್ನ ತಗೋಬೇಕಂದ್ರೆ ಅದ್ರ ಕರೆಸ್ಪಾಂಡೆಂಟ್ ಇದು ವೇಜಸ್ ತಗೋಬೇಕು. ಕ್ಲಾಸ್ ಇಂಟರ್ವಲ್ಸ್ 12 to 16 ಇದೆ. ಓಕೆನಾ? ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. L ಅಂದ್ರೆ 12 ಪ್ಲಸ್ ಗೆ ಪ್ಲಸ್ n ಡಿವೈಡೆಡ್ ಬೈ 4 ಅಂದ್ರೆ 27.25 ಇಲ್ಲಿ ಬರ್ದಿದೀವಿ. ಮೈನಸ್ ಗೆ ಮೈನಸ್ m ಅಂದ್ರೆ 16. ಈ ಕ್ಲಾಸ್ ಇಂಟರ್ವಲ್ಸ್ ಇದೆಯಲ್ಲ ಇದನ್ನ Q1 ಕ್ಲಾಸ್ ಅಂತ ಕರಿತೀವಿ. ಅದ್ರ ಹಿಂದ್ಗಡೆ ಇರೋ CF ನ ತಗೋಬೇಕು. ಎಷ್ಟಿದೆ ಅದು? 16 ಇದೆ. So here I have taken it 16 divided by F ಅಂದ್ರೆ ಇದು F1 ಸಾರಿ Q1 ಕ್ಲಾಸ್ ಇದೆಯಲ್ಲ ಅದರದ್ದು ಫ್ರೀಕ್ವೆನ್ಸಿ 18 ಇಂಟು ಇದು ಡಿಫರೆನ್ಸ್ 16 ಅಲ್ಲಿ ಎಷ್ಟಿದೆ? 4. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ನೆಕ್ಸ್ಟ್ 12 ಪ್ಲಸ್ 27.25 ಮೈನಸ್ 16 ಅಂದ್ರೆ 11.25 ಬರುತ್ತೆ ಡಿವೈಡೆಡ್ ಬೈ 18 ಇಂಟು 4. Again 12 plus 11.25 divided by 18 ಅಂದ್ರೆ 0.625 ಬರುತ್ತೆ into 4. Next 12 plus 0.625 into 4 ಮಾಡಿದ್ರೆ 2.5 ಬರುತ್ತೆ. So 12 plus 2.5 14.5. So Q1 ಗೊತ್ತಾಯ್ತಲ್ವಾ? Okay. Next ಯಾವ್ದು ಮಾಡ್ಬೇಕು ನಾವು? ನೆಕ್ಸ್ಟ್ ಯಾವುದು ಕೇಳಿಸ್ಕೊತಾ ಇದೆಯಾ? ನೆಕ್ಸ್ಟ್ ಮಾಡಕ್ಕಿಂತ ಮುಂಚೆ ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಓಕೆ, ನೆಕ್ಸ್ಟ್ ಯಾವ್ದು ಮಾಡ್ಬೇಕು? Q3 ಗೆ ಫಾರ್ಮುಲಾ ಬಂದು L ಪ್ಲಸ್ 3 into n divided by 4 minus m divided by f into c. ಓಕೆನಾ? ಸೊ ನಾವು ಮೊದಲು 3n divided by 4 ಮಾಡ್ಕೋಬೇಕು. ಓಕೆನಾ? ಯಾಕಂದ್ರೆ Q3 ಕ್ಲಾಸ್ ನ ನಾವು ಫೈಂಡ್ ಔಟ್ ಮಾಡ್ಬೇಕು ಅದಕ್ಕೋಸ್ಕರ. ಸೊ 3 ಅಂದ್ರೆ 3 ಬರ್ದಿದ್ದೀನಿ, n ಅಂದ್ರೆ 109 divided by 4. ಸೊ 3 into 109 ಅಂದ್ರೆ 327 ಬರುತ್ತೆ divided by 4 ಗೆ 4. ಓಕೆ, ಸೊ 327 divided by 4 ಅಂದ್ರೆ 81.75 ಬರುತ್ತೆ. ಸೊ 81.75 CF ಅಲ್ಲಿ ಎಲ್ಲಿ ಬರುತ್ತೆ? 91 ಅಲ್ಲಿ ಬರುತ್ತೆ. ಓಕೆ, 91 ನ ಕರೆಸ್ಪಾಂಡೆಂಟ್ PI ಬಂದ್ಬಿಟ್ಟು 24 to 28. ಅದು Q3 ಕ್ಲಾಸ್ ಆಯ್ತು. ಓಕೆ, ಇವಾಗ ನಾವು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. L ಅಂದ್ರೆ ಲೋವರ್ ಲಿಮಿಟ್ ಆಫ್ Q3 ಕ್ಲಾಸ್ ಎಷ್ಟಿದೆ? 24 ಇದೆ ಇಲ್ಲಿ. ಓಕೆ, ಲೋವರ್ ಲಿಮಿಟ್ ಪ್ಲಸ್ ಗೆ ಪ್ಲಸ್. ಸೊ 3n divided by 4 ಅಂದ್ರೆ ಇಲ್ಲೇ ಮಾಡಿದೀವಲ್ಲ 81.75. ಸೊ 81.75 ಮೈನಸ್ ಗೆ ಮೈನಸ್ m ಅಂದ್ರೆ 79 ಅಂದ್ರೆ Q3 ಕ್ಲಾಸ್ ಇದೆಯಲ್ಲ ಅದ್ರ ಹಿಂದೆ ಇರೋ CF 79 ಇದೆ. ಸೊ ಡಿವೈಡೆಡ್ ಬೈ F ಅಂದ್ರೆ Q3 ಕ್ಲಾಸ್ ನ ಫ್ರೀಕ್ವೆನ್ಸಿ 12 ಇದೆ, ಇಂಟುಗೆ ಇಂಟು C ಅಂದ್ರೆ ಇದ್ರದ್ದು ಡಿಫರೆನ್ಸ್. Q3 ಕ್ಲಾಸ್ ಇದೆಯಲ್ಲ ಅದು ಡಿಫರೆನ್ಸ್ 28 minus 24 4 ಬರುತ್ತೆ. ಸೊ ನೆಕ್ಸ್ಟ್ 24 ಗೆ 24 ಪ್ಲಸ್ ಗೆ ಪ್ಲಸ್ 81.75 minus 79 ಅಂದ್ರೆ 2.75 divided by 12 ಗೆ 12 into 4 ಗೆ 4. ನೆಕ್ಸ್ಟ್ 24 ಪ್ಲಸ್ 2.75 divided by 12 ಅಂದ್ರೆ ಇಷ್ಟು ಬರುತ್ತೆ. ಕ್ಯಾಲ್ಕುಲೇಷನ್ ಮಾಡಿ ಇದ್ರೆ 2.75 divided by 12 into 4 ಅಂದ್ರೆ ಈ ಆನ್ಸರ್ ಬರುತ್ತೆ. ಸೊ ಇವೆರಡು ವ್ಯಾಲ್ಯೂನ ಕೂಡಿದ್ರೆ Q3 ಇಷ್ಟು ಬರುತ್ತೆ. ಸೊ Q1 after finding out Q1 and Q3 we are going to find out QD, quartile deviation quartile deviation is equal to Q3 minus Q1 divided by 2. Q3 ಅಂದ್ರೆ ಇಲ್ಲೇ ಇದೆ 24.9166 minus Q1 ಅಂದ್ರೆ ಇಲ್ಲಿದೆ 14.5 divided by 2. So 24.9166 minus 14.5 divided by 2 ಅಂದ್ರೆ 10.4166 ಬರುತ್ತೆ. ಡಿವೈಡೆಡ್ ಬೈ 2 ಮಾಡಿದಾಗ QD is equal to 5.205. ನೆಕ್ಸ್ಟ್ ಕೋಎಫಿಷಿಯಂಟ್ ಆಫ್ QD
Q3 ಅಷ್ಟು minus Q1 divided by Q3 plus Q1. Q3 ಅಂದ್ರೆ 24.9166 minus ಗೆ minus Q1 ಅಂದ್ರೆ ಇಲ್ಲಿದೆ. Okay. 14.5 divided by Q3 ಗೆ 24.9166 plus Q1 ಗೆ 14.5. So ಇದನ್ನ divided by ಮಾಡಿದಾಗ 0.2342 ಬರುತ್ತೆ. So this is the end of the class. ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ಯಾರಿಗಾದ್ರು? Any doubts so far? Doubts ಇದೆಯಾ ಯಾರಿಗಾದ್ರು? No, sir. So ಯಾರಿಗೂ ಡೌಟ್ ಇಲ್ಲ ಅಂದ್ರೆ I am going to end the class. So today we are done with the discrete series and continuous series of doing quartile deviation. So meeting end ಮಾಡೋದು ಎಲ್ಲರಿಗೂ ಯಾರಿಗೂ ಏನು ಡೌಟ್ ಇಲ್ವಾ? Nishita, are you able to hear me? ಸುಮಾರು ಜನ ಮ್ಯೂಟ್ ಮಾಡ್ಕೊಂಡಿದ್ರೆ ಅದಕ್ಕೆ ಕೇಳಿಸ್ತಾ ಇಲ್ಲ. ಓಕೆ, ಅರ್ಥ ಆಗಿದೆ ಸರ್. ಅರ್ಥ ಆಗಿದ್ಯಾ? ಕ್ಲೋಸ್ ಮಾಡ್ಲಾ? ಓಕೆ,